ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪರಿಶುದ್ಧ ಆತ್ಮನೇ ನಿನ್ನ ಸಂಗವು ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವು ಆನಂದ ಆನಂದವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 5. ಆ ಯಜ್ಞದ ಕುರಿಮರಿ 3ನೆಯ ಮುದ್ರೆಯನ್ನು ಒಡೆದಾಗ 3ನೇ ಜೀವಿ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ. ಆಗ ಕಪ್ಪು ಕುದುರೆಯೊಂದು ಕಾಣಿಸಿತು. ಅದರ ಮೇಲೆ ಕುಳಿತಿದ್ದವನ ಕೈಯಲ್ಲಿ ತಕ್ಕಡಿ ಇತ್ತು. 3ನೆಯ ಮುದ್ರೆಯನ್ನು ಒಡೆದಾಗ ಕಾಣಿಸಿಕೊಂಡದ್ದು ಕಪ್ಪು ಕುದುರೆ. ಅದರ ಮೇಲೆ ಕುಳಿತಿದ್ದ ಸಂಹಾರಕ ದೂತ ಅಂತ ಹೇಳ್ಬೋದು. ಇವರೆಲ್ಲ ಸಂಹಾರಕ ದೂತರು. ಅವರ ಕೈಯಲ್ಲಿ ಒಂದು ತಕ್ಕಡಿ ಇತ್ತು. 4 ಜೀವಿಗಳ ಮಧ್ಯದಿಂದ ಹೊರಟಿತೋ ಎಂಬಂತೆ ಒಂದು ಧ್ವನಿ ನನಗೆ ಕೇಳಿಸಿತು. ಅದು, ದಿನದ ಕೂಲಿಗೆ 1 ಕಿಲೋಗ್ರಾಂ ಗೋಧಿ, ದಿನದ ಕೂಲಿಗೆ 3 ಕಿಲೋಗ್ರಾಂ ಜವೆ ಗೋಧಿ, ಆದರೆ ಎಣ್ಣೆಯನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಕೆಡಿಸಬೇಡ ಎಂದು ಹೇಳಿತು. ಈ 3ನೆಯ ಮುದ್ರೆಯನ್ನು ಒಡೆಯುವಾಗ, ಕಪ್ಪು ಕುದುರೆಯ ದೂತ ಕಾರ್ಯ ಮಾಡಲು ಪ್ರಾರಂಭ ಮಾಡುವಾಗ, ಈ ಭೂಲೋಕದಲ್ಲಿ ಬರಗಾಲ, ಕ್ಷಾಮ, ಡಾಮರುಗಳು, ಜನರು ಊಟಕ್ಕಾಗಿ ತತ್ತರಿಸಿ ಹೋಗುವರು. ಆರ್ಥಿಕ ಹಣಕಾಸಿನ ಸ್ಥಿತಿ, ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ಹಣಕಾಸು ಮುಗ್ಗರಿಸಿ ಬೀಳುವುದು. ಜನರು ಸಾಲದ ಬಾಧೆಯಲ್ಲಿ ಸಿಕ್ಕಿಕೊಂಡು ನರಳಾಡುವರು. ಯಾಕೋಬ 5ನೇ ಅಧ್ಯಾಯ ವಚನ 4ರಲ್ಲಿ ನಾವು ನೋಡುವ ಹಾಗೆ, ಕೆಲಸ ಮಾಡುವ ಕೂಲಿಗಾರರ ಕೂಲಿಯನ್ನು ನೀವು ಹಿಡಿದಿಟ್ಟುಕೊಳ್ಳುವಿರಿ, ಅವರ ಕೂಲಿಯ ಸ್ವರ ಸರ್ವೇಶ್ವರನ ಸನ್ನಿಧಿಯನ್ನು ಮುಟ್ಟುವುದು ಎಂಬಂತೆ. ಕೂಲಿ ಕೆಲಸ ಮಾಡಿದರೂ ಸಹ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ಹಣಕಾಸಿನ ಮುಗ್ಗಟ್ಟು ಅಥವಾ ಕ್ಷಾಮ, ಡಾಮರ, ಎಲ್ಲೆಲ್ಲೂ ಬರಗಾಲದ ಸ್ಥಿತಿ. ಅಂದರೆ ಭೂಮಿ ಒಣಗಿ ಹೋಗಿರುತ್ತದೆ, ಅನ್ನ ಆಹಾರಕ್ಕೆ ಕಷ್ಟ, ಹಣಕಾಸಿನ ಸ್ಥಿತಿಗತಿಗಳು ಸಂಪೂರ್ಣವಾಗಿ ಮುಗ್ಗರಿಸಿ ಕೆಳಗಡೆ ಬಿದ್ದು ಹೋಗಿರುತ್ತೆ. ಈ 1 ಕಿಲೋಗ್ರಾಂ, ಒಂದು ನಾಣ್ಯಕ್ಕೆ 3 ಕಿಲೋಗ್ರಾಂ ಜವೆ ಗೋಧಿ ಅಂತ ಈ ಪ್ರಕಟಣಾ ಗ್ರಂಥದಲ್ಲಿ ಓದುವಾಗ ಆ ರೀತಿಯ ಒಂದು ಘಟನೆ ಹಳೆಯ ಒಡಂಬಡಿಕೆಯಲ್ಲಿ ನಡೆದಿರುವುದನ್ನು ನಾವು ನೋಡುತ್ತೇವೆ. 2 ಅರಸರುಗಳ ಗ್ರಂಥ 7ನೇ ಅಧ್ಯಾಯ. ಆಗ ಎಲೀಷನು, ಸರ್ವೇಶ್ವರ ಸ್ವಾಮಿಯ ಈ ವಾಕ್ಯವನ್ನು ಕೇಳು. ಆ ಊರಿನಲ್ಲಿ ದೊಡ್ಡ ಬರಗಾಲ, ಜನರೆಲ್ಲ ತತ್ತರಿಸಿ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಬರಗಾಲ ಎಂದರೆ, 2 ಹೆಂಗಸರು ಅರಸನ ಬಳಿ ಬಂದು, ನಮಗೆ ನ್ಯಾಯವನ್ನು ತೀರಿಸು ಎಂದು ಕೇಳುತ್ತಾರೆ. ಏನು ನಿಮಗೆ ನ್ಯಾಯ ಎಂದು ರಾಜನು ಕೇಳುವಾಗ ಆ 2 ಮಹಿಳೆಯರು ಹೇಳುತ್ತಾರೆ, ನಮಗೆ ಮಕ್ಕಳಿದ್ದರು, ಬರಗಾಲ ತೀವ್ರವಾಗಿದ್ದ ಕಾರಣ ಎಲ್ಲಿ ಹಸಿವೆಯಿಂದ ನಾವು ಸತ್ತು ಹೋಗುತ್ತೇವೋ, ನಮ್ಮ ಪ್ರಾಣವನ್ನಾದರೂ ಉಳಿಸಿಕೊಳ್ಳೋಣ ಎಂದು ನಾವು 2 ಮಾತನಾಡಿಕೊಂಡು, ಒಂದು ಸಲ ನನ್ನ ಮಗು, ಮತ್ತೊಂದು ಸಲ ನಿನ್ನ ಮಗುವನ್ನು ನಾವು ತಿನ್ನೋಣ ಎಂದು ನಾವು ಮಾತನಾಡಿಕೊಂಡೆವು. ಅದೇ ಪ್ರಕಾರ ನಿನ್ನೆಯ ದಿನ ನಾವು ನನ್ನ ಮಗನನ್ನು ಕತ್ತರಿಸಿ ನಾವು ಊಟ ಮಾಡಿದೆವು. ಇವತ್ತು ಆಕೆಯ ಮಗುವನ್ನು ಕೊಡಬೇಕು, ಆದರೆ ಅದನ್ನು ಎಲ್ಲಿಯೋ ಬಚ್ಚಿಟ್ಟಿದ್ದಾಳೆ. ಅಂಥ ಒಂದು ಬರಗಾಲದಲ್ಲಿ ಜನರು ತತ್ತರಿಸುವುದನ್ನು ನೋಡಿ ರಾಜನು ತನ್ನ ಬಟ್ಟೆಯನ್ನು ಹರಿದುಕೊಂಡು ಗೋಳಾಡುತ್ತಾನೆ, ಅಯ್ಯೋ ನನ್ನ ಜನರ ಸಂಕಷ್ಟವನ್ನು ನಾನು ಹೇಗೆ ತೀರಿಸಲಿ ಎಂದು. ಅಂಥ ಒಂದು ಬರಗಾಲದ ದುರವಸ್ಥೆಯಲ್ಲಿ ಎಲೀಷ ಪ್ರವಾದಿ ಬಂದು ರಾಜನಿಗೆ ಹೇಳುತ್ತಾನೆ, ನಾಳೆ ಇಷ್ಟು ಹೊತ್ತಿಗೆ ಸಮಾರಿಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ನಾಣ್ಯಕ್ಕೆ 3 ಕಿಲೋಗ್ರಾಂನಂತೆಯೂ ಜವೆ ಗೋಧಿ ನಾಣ್ಯಕ್ಕೆ 6 ಕಿಲೋಗ್ರಾಂನಂತೆಯೂ ಮಾರಲಾಗುವುದು ಎನ್ನುತ್ತಾರೆ. ನೋಡಿ, ಸೇಮ್ ಅದೇ ವಾಕ್ಯ. ಅಂದರೆ ಯಾತಕ್ಕಾಗಿ ಈ ವಾಕ್ಯ ಅಂದರೆ, ಅಂಥ ಬರಗಾಲದ ಸಮಯದಲ್ಲೂ ದೇವರು ತನ್ನ ಮಕ್ಕಳನ್ನು ಪೋಷಣೆ ಮಾಡುವವರಾಗಿದ್ದಾರೆ. ಧೈರ್ಯದಿಂದಿರಿ, ನನ್ನ ಯೇಸು ನನ್ನ ರಕ್ಷಕ, ಆಮೆನ್. ಎಲಿಯನಿಗೆ ಕಾಗೆ, ನಯವಂಚಕ ಕಾಗೆ, ಸಿಕ್ಕಿದ್ದನ್ನೆಲ್ಲ ಕಿತ್ತುಕೊಂಡು ಹೋಗುವ ಕಾಗೆ, ಆ ಕಾಗೆ ಅಪ್ರಾಮಾಣಿಕ ಕಾಗೆಯಾಗಿದ್ದರು. ಆ ಕಾಗೆ ಪ್ರತಿದಿನ ಎಲಿಯನಿಗೆ ರೊಟ್ಟಿ ಮತ್ತು ಮಾಂಸದ ತುಂಡನ್ನು ತಂದುಕೊಟ್ಟು ಅನೇಕ ದಿನಗಳವರೆಗೆ ಎಲಿಯನನ್ನು ಪೋಷಣೆ ಮಾಡಿದ ದೇವರು. ಆ ನದಿಯ ನೀರು ಬತ್ತಿ ಹೋದಾಗ ನೀನು ಆ ವಿಧವೆಯ ಮನೆಗೆ ಹೋಗು ಎಂದು ಎಲಿಯನನ್ನು ಪೋಷಣೆ ಮಾಡಲು ಆ ವಿಧವೆಯ ಮನೆಯಲ್ಲಿ ಆತನಿಗೆ ಸಿದ್ಧ ಮಾಡಿಟ್ಟ ದೇವರು. ಇದರಿಂದ ನಮಗೇನು ಗೊತ್ತಾಗುತ್ತದೆ? ಎಂಥ ಬರಗಾಲ ಬರಲಿ, ಕ್ಷಾಮ ಡಾಮರುಗಳು ಬರಲಿ, ದೇವರು ನಮ್ಮನ್ನು ಪೋಷಣೆ ಮಾಡುವ ದೇವರಾಗಿದ್ದಾರೆ. ಯೆಹೋವ ಈರೇ
ಈ ಬೆಟ್ಟದ ಮೇಲೆ ದೇವರು ನಮಗೆ ಎಲ್ಲವನ್ನ ಒದಗಿಸುವವರಾಗಿದ್ದಾರೆ. ಆದ್ದರಿಂದ ಧೈರ್ಯವಾಗಿರೋಣ. ಎಲಿಷಾ ಪ್ರವಾದಿ ಹೇಳ್ತಾನೆ, ನಾಳೆ ಇಷ್ಟು ಹೊತ್ತಿಗೆ ಬರಗಾಲ ಮುಗಿಯುತ್ತದೆ, ನಮಗೆ ನಮಗೆ ಆಹಾರ ಸಾಮಗ್ರಿಗಳು ಹರಿದು ಬರುತ್ತದೆ ಎಂದು. ಆಗ ರಾಜನ ಪ್ರಮುಖ ಸರದಾರ ಪ್ರಧಾನಮಂತ್ರಿ ಹೇಳುತ್ತಾನೆ, ದೇವರು ಪರಲೋಕದ ಬಾಗಿಲನ್ನು ತೆರೆದರು, ಇದು ಸಾಧ್ಯವೇ ಇಲ್ಲ, ನೀನು ಹೇಳಿದ ಮಾತು ನೆರವೇರಲು ಸಾಧ್ಯವೇ ಇಲ್ಲ ಎಂದು. ಆಗ ಎಲಿಷನು ಹೇಳ್ತಾನೆ, ದೇವರ ಮಾತು ನೆರವೇರುವುದೋ ಇಲ್ಲವೋ ಎಂದು ಹೇಳುತ್ತೀಯೋ, ಇದು ನೆರವೇರಿಯೇ ತೀರುವುದು, ಆದರೆ ಅದನ್ನು ನೋಡಲು ಅನುಭವಿಸಲು ನೀನಿರುವುದಿಲ್ಲ ಎಂದು. ಎಲಿಷಾ ಪ್ರವಾದಿಯ ಮಾತಿನಂತೆ ಆ ಇಬ್ಬರು ಕುಷ್ಠರೋಗಿಗಳು ಈ ಸಮಾರ್ಯವನ್ನು ಬಿಟ್ಟು ಶತ್ರು ಸೈನ್ಯದ ಕಡೆ ಹೋಗುವಾಗ ದೇವರು ಅಲ್ಲಿ ಯುದ್ಧ ಭೀತಿಯನ್ನು ಉಂಟು ಮಾಡಿ ಶತ್ರುಗಳು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿ ಅವರ ಡೇರೆಗಳಲ್ಲಿ ಯಥೇಚ್ಛವಾದ ಆಹಾರ ಸಾಮಗ್ರಿಗಳು, ಒಡವೆ ವಸ್ತುಗಳು ಇರುವುದನ್ನು ಕಂಡು ಓಡಿ ಬಂದು ತನ್ನ ಕಾವಲುಗಾರರಿಗೆ ಹೇಳುತ್ತಾರೆ. ಆಗ ರಾಜನು ಹೇಳುತ್ತಾನೆ ಪ್ರಧಾನಮಂತ್ರಿಗೆ, ನೀನು ಹೋಗಿ ಅದೆಲ್ಲವನ್ನ ತೆಗೆದುಕೊಂಡು ಬಾ ಎಂದು. ಹೊಟ್ಟೆ ಹಸಿವಿಂದ ನರಳುತ್ತಿದ್ದ ಜನರು ವಿಷಯ ಗೊತ್ತಾದ ಕೂಡಲೇ ಎಲ್ಲ ಜನರು ರಭಸವಾಗಿ ನುಗ್ಗುವಾಗ ಜನರ ಕಾಲ್ತುಳಿತಕ್ಕೆ ಸಿಕ್ಕಿ ಆ ಪ್ರಧಾನಮಂತ್ರಿ ಸತ್ತು ಹೋಗುತ್ತಾನೆ. ಸ್ವರ್ಗದ ಬಾಗಿಲನ್ನು, ಪರಲೋಕದ ಬಾಗಿಲನ್ನು ತೆರೆದರೂ ಸಹ ದೇವರು ಇದನ್ನು ಸುರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ಅವಿಶ್ವಾಸ ಪಟ್ಟ ಆ ವ್ಯಕ್ತಿ ಸತ್ತು ಹೋಗುತ್ತಾನೆ. ಎಲಿಷನ ಮೂಲಕ ದೇವರು ಮಾತನಾಡಿದ ಮಾತು ನೆರವೇರುವಂತೆ ನಡೆಯುತ್ತದೆ. ಆದರೆ ಆ ಕೊನೆಯ ದಿನಗಳಲ್ಲಿ ಎಸೆಕಿಯೇಲನ ಗ್ರಂಥದಲ್ಲಿ ಒಂದು ವಾಕ್ಯ ತುಂಬ ಚೆನ್ನಾಗಿ ಸಿಕ್ತು. ಎಸೆಕಿಯೇಲನ ಗ್ರಂಥ 14ನೇ, ಯೇಸುವೇ ಸ್ತೋತ್ರ ಕರ್ತನೆ, ಹಾಲೆಲೂಯ. ಎಸೆಕಿಯೇಲನ ಗ್ರಂಥ 4ನೇ ಅಧ್ಯಾಯ ವಚನ 16. ಇದಲ್ಲದೆ ಅವರು ನನಗೆ ಹೀಗೆ ಹೇಳಿದರು, ನರಪುತ್ರನೇ, ನಾನು ಜೆರುಸಲೇಮಿನಲ್ಲಿ ಆಹಾರ ಸರಬರಾಜನ್ನು ನಿಲ್ಲಿಸಿ ಬಿಡುವೆನು, ನಿವಾಸಿಗಳು ಅನ್ನವನ್ನು ತೂಕ ಮಾಡಿ ಅಂಜಿಕೆಯಿಂದ ತಿನ್ನುವರು. ಅನ್ನವನ್ನು ತೂಕ ಮಾಡಿ ಅಂಜಿಕೆಯಿಂದ ತಿನ್ನುವರು. ಒಂದು ಬರಗಾಲದ ನಿಮಿತ್ತ, ಇನ್ನೊಂದು ಶುಗರ್ ನಿಮಿತ್ತ. ಹೌದಲ್ವಾ? ದೇವರ ವಾಕ್ಯಕ್ಕೆ ವಿರೋಧವಾಗಿ ಪಾಪ ಮಾಡುವಾಗ ಅಥವಾ ನಮ್ಮ ಶರೀರದಲ್ಲಿ ಇವತ್ತು ಅನೇಕರಿಗೆ ಅನ್ನ ಅಂದರೆ ಭಯ, ಶುಗರ್ ಎಲ್ಲಿ ಹೆಚ್ಚಾಗಿ ಬಿಡುತ್ತದೋ, ಅನ್ನ ಅಂದರೆ ದೂರ ಅಂತಾರೆ. ಅಂಜಿಕೆ ಅಂದ್ರೇನು? ಭಯದಿಂದ ಅವರು ತಿನ್ನುವ ಕಾಲ ಬರುತ್ತದೆ. ನೀರನ್ನು ಅಳತೆ ಮಾಡಿ ಕಳವಳದಿಂದ ಕುಡಿಯುವರು. ಇವತ್ತು ಕಿಡ್ನಿ ಡಯಾಲಿಸಿಸ್ ಮಾಡುವರು ನೋಡಿ, ಅವರು ಇಷ್ಟೇ ನೀರು ಕುಡಿಬೇಕು. ನನಗೆ ಆಶ್ಚರ್ಯ ಆಯಿತು, ಚೆನ್ನಾಗಿ ನೀರು ಕುಡಿಬೇಕು ಅಂತಾರಲ್ಲ, ಏನಮ್ಮ ಅಂದರೆ, ಇಲ್ಲ ನಾನು ಇಷ್ಟೇ ನೀರು ಕುಡಿಬೇಕು, ಅದು ಅಳತೆ ಮಾಡಿ ಕುಡಿಯಬೇಕು. ದೇವರು ಮೊದಲೇ ಇದೆಲ್ಲವನ್ನು ನಮಗೆ ತಿಳಿಸಿದ್ದಾರೆ. ಆ ದಿನಗಳು ಬರುವಾಗ ನೀವು ಕಳವಳಗೊಳ್ಳದೆ ಎಚ್ಚೆತ್ತುಕೊಳ್ಳಿ, ದೇವರ ಕಡೆ ತಿರುಗಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಅನೇಕರು ವಿಶ್ವಾಸ ಭ್ರಷ್ಟರಾಗುವರು, ಅನೇಕರ ಪ್ರೀತಿ ಉಡುಗಿ ಹೋಗುವುದು, ಅನೇಕರು ಅವಿಧೇಯರು, ಕೃತಜ್ಞರು, ಅಹಂಕಾರಿಗಳು, ಗರ್ವಿಗಳಾಗಿ ಮಾರ್ಪಾಡಾಗುವರು. ಕೊನೆಯ ದಿನಗಳಲ್ಲಿ ಅವರಲ್ಲಿ ಪ್ರತಿಯೊಬ್ಬರು ತನ್ನ ನೀರಿನ ಕೊರತೆಯಿಂದ ಕುಗ್ಗಿ ಹೋಗಿ ತಮ್ಮ ಅಧರ್ಮದಿಂದ ಕ್ಷಯಿಸಿ ಹೋಗುವರು. ಆದರೆ ಅಂಥ ಬರಗಾಲದಲ್ಲೂ ಜೋಸೆಫನ ನಿಮಿತ್ತ ಈಜಿಪ್ಟ್ ದೇಶವನ್ನು ದೇವರು ಆಶೀರ್ವದಿಸಿ ಪ್ರಪಂಚದ ಎಲ್ಲ ರಾಜ್ಯಗಳು ಈಜಿಪ್ಟಿನ ಕಡೆ ಪ್ರಯಾಣ ಮಾಡುವಂತೆ ದೇವರು ಜೋಸೆಫನನ್ನು ಆಶೀರ್ವಾದ ಮಾಡಿದ ರೀತಿಯಲ್ಲಿ ಬರಗಾಲದಲ್ಲೂ ನಮ್ಮನ್ನು ಸುಕ್ಷೇಮದಿಂದ ನಡೆಸಲು ದೇವರು ಶಕ್ತರಾಗಿದ್ದಾರೆ ಕರ್ತರ. ಆದರೆ ಕೊನೆಯ ವಾಕ್ಯ ಓದಿದ್ವಿ, ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಕೆಡಿಸಬೇಡ. ಎಣ್ಣೆ ಅಂದ್ರೆ ಏನು? ಪರಿಶುದ್ಧಾತ್ಮರ ಅಭಿಷೇಕ ನಮ್ಮಲ್ಲಿರುವಾಗ. ದ್ರಾಕ್ಷಾರಸ ಪವಿತ್ರಾತ್ಮರಿಗೆ ಹೋಲಿಕೆ ಮಾಡುವಂಥದ್ದು. ಅವರನ್ನ ಕೆಡಿಸಬೇಡ. ಯಾರು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿರುತ್ತಾರೋ, ಪವಿತ್ರಾತ್ಮರು ಅವರಲ್ಲಿ ಪ್ರಜ್ವಲಿಸುತ್ತಿರುತ್ತಾರೋ, ಪವಿತ್ರಾತ್ಮ ಭರಿತರಾಗಿ ಜೀವಿಸುತ್ತಿರುತ್ತಾರೋ, ಹಾನಿಯೊಂದು ಸಂಭವಿಸದು, ಕೆಡುಕು ಅವರ ಗೂಡಾರದ ಬಳಿ ಸುಳಿಯಲಾರದು. ಆಮೆನ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಾಯದ ಸಿಂಹವಾದರೂ ಹೊಟ್ಟೆ ಹಸಿವೆಯಿಂದ ನರಳುತ್ತದೆ, ಆದರೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟವರಿಗೆ ಯಾವ ಕೊರತೆ ಇರುವುದಿಲ್ಲ. ಎಲಿಯನನ್ನು ಪೋಷಣೆ ಮಾಡಲು ಕಾಗೆಗಳು ಆಹಾರವನ್ನು ತಂದುಕೊಟ್ಟವು. ವಿಧವೆಯ ಮನೆಯಲ್ಲಿ ಪೋಷಣೆ ಮಾಡಿದ ದೇವರು ನಂಬಿಗಸ್ತನಾದ ದೇವರು. ಅನ್ನ ಆಹಾರ ಇಲ್ಲದಿರುವ ಸಮಯದಲ್ಲೂ ಸಹ ಆಕಾಶವನ್ನು ತೆರೆದು ಸ್ವರ್ಗೀಯ ಮನ್ನಾದಿಂದ 6 ಲಕ್ಷ ಇಸ್ರಾಯೇಲ್ ಜನಾಂಗವನ್ನು ಪೋಷಣೆ ಮಾಡಿದ ಅದ್ಭುತ ಸ್ವರೂಪಿ, ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾದ ಸ್ವರ್ಗದ ರೊಟ್ಟಿ, ಜೀವಂತ ರೊಟ್ಟಿ ಯೇಸು. ದೇವರ ವಾಕ್ಯ ನಮಗೆ ಅನ್ನ ಆಹಾರವಾಗಿ ದಿವ್ಯ ಔಷಧಿಯಾಗಿ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ.
ಅಂಥ ದಿನಗಳಲ್ಲಿ ನಾವು ಸೋತು ಹೋಗದೆ, ನಿರಾಶರಾಗದೆ, ದೇವರ ಕಡೆ ಅಭಿಮುಖರಾಗಿ ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ದೇವರು ತಮ್ಮ ಮಹದೇಶ್ವರ್ಯದಿಂದ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿ. ಯೆಹೋವ ರಾಫ, ಆತನು ಒಳ್ಳೆಯ ಕುರುಬ, ಹಸುರಾದ ಹುಲ್ಲುಗಾವಲುಗಳಲ್ಲಿ ನಮ್ಮನ್ನು ನಡೆಸಿ ಜೀವಕರವಾದ ನೀರಿನ ಬಳಿ ನಮ್ಮನ್ನು ಕರೆದೊಯ್ಯುವನು. ಯಾರು ರಾತ್ರಿ ಹಗಲೆನ್ನದೆ ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಅದರಂತೆ ಜೀವಿಸುತ್ತಾರೋ, ನದಿಯ ಬದಿಯಲ್ಲಿ ಬೆಳೆದ ಮರದಂತೆ ಬರಗಾಲದಲ್ಲೂ ಅದು ಹೆದರದೆ ನಿಶ್ಚಿಂತೆಯಿಂದ ವರ್ಷದ 12 ತಿಂಗಳು ಫಲ ಬಿಡುವ ಪಚ್ಚ ಪಸುರಿನ ಮರವಾಗಿ ಕಂಗೊಳಿಸುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.